ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡಿದ್ದೀರಾ, ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಎಂಟರ್ ಮಾಡಿರೋ ಆಪ್ಷನ್ ಎಂಟ್ರಿ ಲೀಸ್ಟ್ನ ಇಟ್ಕೊಂಡು KE ಅವರು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡ್ತಾರೆ. ಅದರಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಇದ್ದರೆ ಆ ಅಬ್ಜೆಕ್ಷನ್ಸ್ನ KE ಅವರಿಗೆ ಮೇಲ್ ಮಾಡ್ಬೋದು. ಆ ಅಬ್ಜೆಕ್ಷನ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು KE ಅವರು ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡ್ತಾರೆ. ಆ ಫೈನಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೇನಾದರೂ KCT ಕೋರ್ಸ್ಗಳಾದ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿ ಮುಂತಾದ ಕೋರ್ಸ್ಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ನಿಮಗೆ ಈ ನೆಕ್ಸ್ಟ್ ಹೇಳೋ ಪ್ರೊಸೀಜರ್ ಇರುತ್ತೆ. ಅದೇ ನಿಮಗೇನಾದರೂ ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ನಿಮಗೆ 4 ಚಾಯ್ಸಸ್ಗಳಿರ್ತವೆ. ಆ ಚಾಯ್ಸಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ನ ಈ ವಿಡಿಯೋ ಕೊನೆಯಲ್ಲಾದರೂ ಅಥವಾ ಕಮೆಂಟ್ ಬಾಕ್ಸ್ನಲ್ಲಾದರೂ ಹಾಕಿರ್ತೀನಿ. ಆ ವಿಡಿಯೋನೂ ಕೂಡ ನೋಡಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಇವಾಗ KCT ಕೋರ್ಸ್ ಅಲರ್ಟ್ ಆದರೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಗೆ ಈ 2 ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಒಬ್ಬರಿಗೆ ಸೀಟ್ ಅಲಾಟ್ ಆಗಿರುತ್ತೆ, ಇನ್ನೊಬ್ಬರಿಗೆ ಸೀಟ್ ಅಲಾಟ್ ಆಗಿರಲ್ಲ. ಸೀಟ್ ಅಲಾಟ್ ಆಗಿರೋರಿಗೆ 2 ಚಾಯ್ಸ್ನ ಕೊಡ್ತಾರೆ, ಚಾಯ್ಸ್ 1, ಚಾಯ್ಸ್ 4. ಚಾಯ್ಸ್ 1 ಅಂದರೆ ನಿಮಗೆ 100% ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸೊ ನೀವು ಫೀನ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗ್ಬೋದು. ಚಾಯ್ಸ್ 4 ಅಂತ ಅಂದರೆ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ನಿಮಗೆ ಇಂಟ್ರೆಸ್ಟ್ ಇಲ್ಲ, ಸೊ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ನಾನು ಥರ್ಡ್ ರೌಂಡಿಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ನೀವು ಕೇಳೋದಾದರೆ, ಚಾಯ್ಸ್ 1 ಹಾಕಿದರೂ ಕೂಡ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಫಾರ್ ದ ಅಪ್ಗ್ರೇಡೇಷನ್. ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗೋದು ಕಂಪಲ್ಸರಿ, ಬಟ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆದಮೇಲೂ ಕೂಡ ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಚಾಯ್ಸ್ 4 ಹಾಕಿದರೂ ಕೂಡ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಯಾವುದಾದ್ರೂ ಕಾಲೇಜಲ್ಲಿ ಇನ್ನೂ ಸೀಟ್ ವೇಕೆನ್ಸಿ ಉಳಿದಿದ್ರೆ ಆ ಸೀಟಿಗೆ ಚಾಯ್ಸ್ 4 ಹಾಕಿದರೂ ಕೂಡ ಮತ್ತೆ ಕೌನ್ಸಿಲಿಂಗಿಗೆ ಎಂಟರ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು ಥರ್ಡ್ ರೌಂಡಿಗೋಸ್ಕರ, ಮತ್ತು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಯಾರ್ಯಾರಿಗೆಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟೇ ಅಲಾಟ್ ಆಗಿಲ್ಲ ಅವರು ಕೂಡ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಥರ್ಡ್ ರೌಂಡಲ್ಲಿ ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಲೋ ಮಾಡ್ತಾರೆ. ಆ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜಲ್ಲಿ ಯಾವ ಸೀಟ್ ವೇಕೆನ್ಸಿ ಇದೆ ಅನ್ನೋ ಆಧಾರದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವುದು ಬೆಸ್ಟ್ ಅಂತ ನೀವು ನನ್ನನ್ನು ಕೇಳೋದಾದರೆ ಚಾಯ್ಸ್ 1 ಬೆಸ್ಟ್ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ. ಬಟ್ ಇದು ನಿಮ್ಮ ಸಿಚುವೇಶನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದು ಹೇಗೆ ಅಂತಂದರೆ, ನಿಮಗೆ KCT ಕೋರ್ಸಿನ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಇಂಜಿನಿಯರಿಂಗೋ, ವೆಟರ್ನರಿನೋ, ಅಗ್ರಿನೋ ಯಾವುದೋ ಚೆನ್ನಾಗಿರೋ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ. ಬಟ್ ನನಗೆ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ, ನನಗೆ ಮೆಡಿಕಲ್ ಸೀಟ್ ಸಿಗ್ಬೋದು ಅನ್ನೋ ಸಿಚುವೇಶನ್ ಇಲ್ಲಿದ್ದರೆ ಚಾಯ್ಸ್ 1 ಇಸ್ ಅ ಬೆಟರ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಸೊ ನೀವೇನಾದರೂ ಚಾಯ್ಸ್ 1 ಹಾಕಿದರೆ ನಿಮಗೆ ಆಲ್ರೆಡಿ ಅಲಾಟ್ ಆಗಿರೋ ಕಾಲೇಜಿಗೆ ನೀವು ರಿಪೋರ್ಟ್ ಆಗಿರ್ತೀರಾ. ಸೊ ನೀವೇನಾದರೂ ಚಾಯ್ಸ್ 1 ಹಾಕಿದರೆ ನಿಮಗೆ ಆಲ್ರೆಡಿ ನನಗೊಂದು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಮತ್ತು ನಿಮಗೆ ಮೆಡಿಕಲ್ ಕಾಲೇಜ್ ಅಲಾಟ್ ಆದರೂ ಕೂಡ ಕಟ್ಟಿರೋ ಫೀ ಮಾತ್ರ KE ಅವರೇ ಈ ಕಾಲೇಜಿಂದ ಆ ಕಾಲೇಜಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊತಾರೆ ಅಂತ KE ಪ್ರಸನ್ನ ಸರ್ ಅವರೇ ಹೇಳಿದ್ದಾರೆ. ಬಟ್ ಚಾಯ್ಸ್ 1 ಹಾಕಿನೂ ಕೂಡ ಮೆಡಿಕಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇನ್ನೂ ಒಂದು ಅಡ್ವೈಸ್ ಏನು ಅಂತಂದರೆ, ನೀವೇನಾದರೂ ಪ್ರೈವೇಟ್ ಕಾಲೇಜಲ್ಲಿ ಜಾಯ್ನ್ ಆಗಿದ್ದರೆ ಅಲ್ಲಿ ಕೇಳೋ ಎಕ್ಸ್ಟ್ರಾ ಫೀನ ಜಾಸ್ತಿ ಕಟ್ಟಬೇಡ್ರಿ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ. ಯಾಕಂದರೆ ಆ ಎಕ್ಸ್ಟ್ರಾ ಫೀಸ್ ಕಟ್ಟಿಸ್ಕೊಂಡಿರ್ತಾರಲ್ಲ ಅದನ್ನು ವಾಪಸ್ ಕೊಡ್ತಾರಾ ಇಲ್ಲ ಕನ್ಫರ್ಮೇಷನ್ ಇಲ್ಲ. ಅದಕ್ಕೋಸ್ಕರ ನೀವೇನಾದರೂ ಮೆಡಿಕಲ್ ಕಾಲೇಜಿಗೆ ಹೋಗೋಂಗಿದ್ರೆ ಎಕ್ಸ್ಟ್ರಾ ಫೀಸ್ ಜಾಸ್ತಿ ಕಟ್ಟಬೇಡಿ ಅಂತ ಒಂದು ಕಿವಿ ಮಾತು ಹೇಳ್ತಿದ್ದೀನಿ ಅಷ್ಟೇ. ಸೊ ಇವಾಗ ನಿಮಗೆ ನೆಕ್ಸ್ಟು ಯಾವ ಥರ ಪ್ರೊಸೀಜರ್ ಇರುತ್ತೆ ಮತ್ತು ನಾವೇನು ಮಾಡಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನಿಮಗೇನಾದರೂ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ,
ಖಂಡಿತ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಹೇಗೆ ಮಾಡೋದು, ಕನ್ಫರ್ಮೇಷನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದರ ಎಲ್ಲ ಲೈವ್ ಡೆಮೋನು ಕೂಡ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನೀಡಿದರೆ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.